ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಎಲ್ಲೋ ಒಂದು ಕಡೆ ಒಳಗೊಳಗೆ ಕೂಡ ಕಸರತ್ತು ತಂತ್ರ ಎಲ್ಲವನ್ನೂ ಕೂಡ ಮಾಡ್ತಿದ್ದಾರಾ ಇಬ್ಬರು ಕೂಡ ಅನ್ನುವಂಥ ಪ್ರಶ್ನೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ನ ಹಿಡಿಯೋ ಲೆಕ್ಕಾಚಾರ ಬೇರೆಯದ್ದೇ ಇದೆಯಾ ಅಥವಾ ಡಿಕೆ ವಿರೋಧಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಆರಾಧ್ಯ ದೈವ ಆದ್ರ? ಯಾಕೆ ಈ ಪ್ರಶ್ನೆ ಅಂತೀರಾ? ಡಿಕೆ ವಿರೋಧಿಗಳಿಗೆ ಸಿಎಂ ಸಿದ್ದರಾಮಯ್ಯ ಫೇವರೇಟ್ ಯಾಕೆ ಅಂತೀರಾ? ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಡಿಕೆ ವರ್ಸಸ್ ಸಿದ್ದು. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು. ಸಿಎಂ ಆಗ್ಬೇಕು ಅನ್ನುವಂತ ಆಸೆಯನ್ನ ಕಾಣ್ತಾ ಇರುವಂತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಎಲ್ಲೋ ಒಂದು ಕಡೆ ಆ ಕನಸು ನನಸಾಗ್ತಾ ಇಲ್ಲ ಅಂತ ಸೈಲೆಂಟ್ ಆಗಿದಾರಾ? ಸಾಧ್ಯವೇ ಇಲ್ಲ. ತೆರೆ ಮರೆಯಲ್ಲೇ ಕೂಡ ಕಸರತ್ತನ್ನ ಮಾಡ್ತಾನೆ ಇದ್ದಾರೆ. ಇನ್ನೂ ಕೂಡ ಮಾಡಿ ಪ್ರಯತ್ನ ಮಾಡು, ಫಲಿಸದಿದ್ರು ಕೂಡ ಪ್ರಯತ್ನ ಮಾಡು, ಫಲ ದೇವರಿಗೆ ಬಿಡು ಅಂತ. ಆದ್ರೂ ಆ ತಂತ್ರಗಾರಿಕೆ ಮಾಡೋದನ್ನ ನಿಲ್ಲಿಸಿಲ್ಲ. ಇಲ್ಲಿ ಗಮನಿಸಿರೋದೇನಪ್ಪಾ ಅಂದ್ರೆ ಸಿದ್ದರಾಮಯ್ಯ ಅವರು ಇನ್ನೂ ಕೂಡ ಈಗಾಗಲೇ ದಾಖಲೆಯನ್ನ ಮುರಿದೇ ಬಿಟ್ರು, ದೇವರಾಜ್ ಅರಸು ಅವರ ದಾಖಲೆಯನ್ನ. ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ದೀರ್ಘಾವಧಿ ಕಾಲ ಸಿಎಂ ಆಗಿದ್ದಂಥವ್ರು ಯಾರು ಅಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಅಂತ ಹೇಳ್ಬೇಕೀಗ ನಾವೆಲ್ಲ. ಆದ್ರೆ ಇಲ್ಲಿ ಡಿಕೆ ವಿರೋಧಿಗಳಿದಾರಲ್ಲ, ಡಿಕೆ ಕಂಡ್ರೆ ಆಗೋದಿಲ್ಲ, ಡಿಕೆ ನೋಡಿದ್ರೆ ಆಗೋದಿಲ್ಲ, ಡಿಕೆ ಪರವಾಗಿ ಡಿಕೆ ಮಾತನಾಡ್ತಾ ಇದ್ದಾರೆ ಅಂದ್ರೆ ಅದರ ವಿರುದ್ಧವಾಗಿ ಗುಡುಗುವಂತವ್ರು ಇದಾರಲ್ಲ, ಅವರೆಲ್ಲರಿಗೂ ಕೂಡ ಈಗ ಸಿಎಂ ಸಿದ್ದರಾಮಯ್ಯ ಅವರೇ ಕೂಡ ಆರಾಧ್ಯ ದೈವ. ಅದರ ಮೊದಲ ಲಿಸ್ಟ್ ನಲ್ಲಿರೋದು ಬಿಜಾಪುರ ಶಾಸಕ ಬಸನಗೌಡ ಯತ್ನಾಳ್ರವರು. ಮೊನ್ನೆ ಕಾರ್ಯಕ್ರಮ ಆಯಿತು. ಹಲವು ಕಾರ್ಯಕ್ರಮಗಳ ಗುದ್ದಲಿ ಪೂಜೆ ಸಮಾರಂಭ ಸಮಾವೇಶ ಮಾಡಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಹಾಡಿ ಹೋಗಲು ಬಿಟ್ರು. ಇದೇ ಯತ್ನಾಳ್ರವರು ಅಭಿನಂದನೆ ಸಲ್ಲಿಸಿದ್ರು, ಸಭಾಷ್ಕಿರಿ ಅಂದ್ರು. ನನ್ನ ಚೇಲ ಅಲ್ಲ ಅಂದ್ರು ಸಿದ್ದರಾಮಯ್ಯ ಅವ್ರಿಗೆ. ಆದ್ರೂ ಕೆಲಸ ಮಾಡಿದ್ದಾರೆ, ನನ್ನ ಸಭಾಷ್ಕಿರಿನ ಕೊಡ್ಲೇಬೇಕು, ನನ್ನ ಧರ್ಮ, ನನ್ನ ಕರ್ತವ್ಯ ಅದು ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ತೆಗೆದುಕೊಂಡು ಹೋಗಿ ಎಲ್ಲೋ ಕೂರಿಸಿದ್ರು. ಪಕ್ಕದಲ್ಲೇ ಇದ್ದಂತ ಡಿಸಿಎಂ ಡಿಕೆ ಶಿವಕುಮಾರ್ನ ಕೇರ್ ಮಾಡಲೇ ಇಲ್ಲ, ಅವ್ರ ಹೆಸರು ತೆಗೆದುಕೊಳ್ಳಿಲ್ಲ, ಕೌಂಟರ್ ಕೊಟ್ರು. ಯಾವ ರೀತಿ ಕೊಡ್ಬೋದು ಆ ರೀತಿಯಾಗಿ ಕೊಟ್ರು. ಅಲ್ಲಿ ಡಿಕೆಯನ್ನ ಮಣಿಸೋದಕ್ಕೆ ಬಳಸ್ಕೊಂಡಿದ್ದು ಯತ್ನಾಳ್ ಸಿದ್ದರಾಮಯ್ಯ ಅವರನ್ನ. ಸಿದ್ದರಾಮಯ್ಯ ಅಲ್ಲಿ ಆರಾಧ್ಯ ದೈವ ಆದ್ರು. ಇದರ ಜೊತೆಗೆ ನೆಕ್ಸ್ಟ್ ಯಾರಿದ್ದಾರೆ? ರಮೇಶ್ ಜಾರಕಿಹೊಳಿ ಇದ್ದಾರೆ. ಡಿಕೆ ಕಂಡ್ರೆ ಆಗೋದಿಲ್ಲ. ಇವರು ಕೂಡ ಸಿದ್ದರಾಮಯ್ಯ ಅವರ ರಾಜಕೀಯ ಅನುಭವವನ್ನ ಹೊಗಳ್ತಾರೆ. ಸಿದ್ದು ಅವರ ಅನುಭವ ಇದೆ, ಅವರ ಅದ್ಭುತ ರಾಜಕಾರಣಿ, ಹಾಗೆ ಸಿದ್ದರಾಮಯ್ಯ ಅವರು ನನಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡೋದಿಲ್ಲ. ಆದ್ರೆ ಅಲ್ಲಿರುವಂತ ಮಿತ್ರರಿದ್ದಾರಲ್ಲ, ಅವರು ಸರಿ ಇಲ್ಲ, ನೇರವಾಗಿ ಕೂಡ ವಾಗ್ದಾಳಿ ಮಾಡ್ತಾರೆ. ಅಲ್ಲೂ ಕೂಡ ಡಿಕೆನ ಮಣಿಸೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಬಳಸ್ಕೊಂಡಿದ್ದೆ ಇದೇ ಆರಾಧ್ಯ ದೈವ ಸಿದ್ದರಾಮಯ್ಯ ಅವ್ರನ್ನ. ಇದರ ಜೊತೆಗೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರು ಮುನಿರತ್ನ, ಇವರು ಕೂಡ ಸಿದ್ದರಾಮಯ್ಯ ಅವರು ಆಪ್ತರೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲೇ ಇದ್ದಂಥವ್ರು ಇವರು. ಸಿದ್ದರಾಮಯ್ಯ ಅವರು ನೋಡಿದ್ದಾರೆ, ಡಿಸಿಎಂ ಡಿಕೆ ಶಿವಕುಮಾರ್ ನೋಡಿದ್ದಾರೆ. ಈಗಾಗಲೇ ಕೂಡ ಆರನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಗಲಾಟೆಗಳಾಗಿದ್ದಾವೆ, ಮಾತಿನ ಯುದ್ಧಗಳು ಹೆಂಗ್ ನಡೀತಾ ಇದೆ, ವಾಗ್ಯುದ್ಧಗಳು ಹೆಂಗಾಗ್ತಾ ಇದೆ, ಹೇಳಿಕೆಗಳೇನಾಗ್ತಾ ಇದೆ, ಎಲ್ಲವೂ ಕೂಡ ಗಮನಿಸ್ತಾ ಇದ್ದೀರಿ. ಏನೇನು ಆಯ್ತು ಘಟನೆ ಅಂತ. ಕಣ್ಣಿಗೆ ಕಂಡ್ರೆ ಸಾಕು ಕೆಂಡ ಕಾರುವಂತ ಮುನಿರತ್ನ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ. ಆದ್ರೆ ಅಲ್ಲೂ ಕೂಡ ಆರಾಧ್ಯ ದೈವ ಆಗಿದ್ಯಾರು? ದೇ ಸಿಎಂ ಸಿದ್ದರಾಮಯ್ಯನವರು. ಇದರ ಜೊತೆಗೆ ಈಗಾಗಲೇ ಹೇಳಿದ ಹಾಗೆ KN ರಾಜಣ್ಣ ಅವರು ಕೂಡ ಇದ್ದಾರೆ ಈ ಸಾಲಿನಲ್ಲಿ.